ಫಲಿತಾಂಶ ಪ್ರಕಟ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಅಬ್ಬರ ಜೋರಾಗಿದೆ. ಗಮನಿಸ್ತಾ ಹೋಗಬಹುದು, ಕ್ಲಿಯರ್ ಕಟ್ ಆಗಿ ಇಲ್ಲಿ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಕುದುರೆ ವ್ಯಾಪಾರ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಿಜೆಪಿಯ 6, ಜೆಡಿಎಸ್ನ 4 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಇತ್ತ ಬಿಜೆಪಿಯಲ್ಲಿ ಇಮಿಡಿಯೇಟ್ಲಿ ಮೀಟಿಂಗ್ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ನಿರೀಕ್ಷೆಗೂ ಮೀರಿದ ಮತ ಬಿದ್ದಿದೆ. ಬರೋಬ್ಬರಿ 32 ಮತಗಳು. ಅಂದ್ರೆ ಅಲ್ಲಿರುವಂತಹ ಉಳಿದ 4 ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತ ಬಿದ್ದಿರೋದೇ ವಿನಯ್ ಕಾರ್ತಿಕ್ಗೆ. ಅಂದ್ರೆ ಇಲ್ಲಿ 4 ಜನರಿಗಿಂತ ವೆರಿ ಇಂಪಾರ್ಟೆಂಟ್ ಅಭ್ಯರ್ಥಿ ವಿನಯ್ ಕಾರ್ತಿಕ್. ಅಂದ್ರೆ ಪಕ್ಷದ ಪವರ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಡುತ್ತೆ. ಅದ್ರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಎದುರಿಸ್ತಿರುವಂತಹ ಮೊದಲ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವೊಬ್ಬ ಅಭ್ಯರ್ಥಿಗೂ ಕೂಡ ಸೋಲಾಗಬಾರ್ದು ಅಂತ ಸಾಕಷ್ಟು ಪ್ರೀ ಪ್ಲಾನ್ಗಳು ರಣತಂತ್ರಗಳನ್ನ ಮಾಡಿದ್ರು. ಅದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಸಕ್ಸಸ್ ಆಗಿದೆ. ನಿಮಗೆ ಎಷ್ಟು ನಿರೀಕ್ಷೆ ಇತ್ತು? ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ. ಎಷ್ಟು ಓಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅಂದ್ಕೊಂಡಿದ್ದು. ನಮ್ಮ ಇದು ಸೇರಿ ಯಾವುದು ನಮ್ಮ ಎರಡನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದರೆ ಎರಡೂ ಪಕ್ಷದಿಂದ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಏನಂತೀರ? ಅವ್ರಿಗೆ ಭರವಸೆ ಏನಾದ್ರು ಕೊಟ್ಟು ಕರ್ಕೊಂಡ್ರಾ? ಏನು ಭರವಸೆ ಕೊಟ್ಟಿಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ಪರ ಇದ್ದಾರೆ ಎಲ್ಲರೂ. ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲರೂ ಹಾಕಿರ್ಬೇಕು. ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ. ಎಷ್ಟು ಓಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ. ನಿರೀಕ್ಷೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ನನಗೆ ಮತ ನೀಡಿದ ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಶಾಸಕರು ನಮಗೇನು ನಿಗದಿ ಮಾಡಿದ 30 ಮತಗಳನ್ನ 30 ಮತಗಳನ್ನು ನೀಡೋದು ಮೂಲಕ ಪಕ್ಷದ ಆದೇಶವನ್ನು ಪುರಸ್ಕರಿಸಿದ್ದಾರೆ. ವಿಶೇಷವಾಗಿ ನಮಗೆ ಅವರಿಗೆ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಮತ್ತು ವರಿಷ್ಠರಿಗೆ ರಾಜ್ಯದ ಎಲ್ಲ ನಾಯಕರುಗಳಿಗೂ ಶಾಸಕರಿಗೆ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ನನಗೆ ಮತ ನೀಡಿದ ಎಲ್ಲ ನಮ್ಮ ಕಾಂಗ್ರೆಸ್ ಎಲ್ಲ ಶಾಸಕರು ನಮಗೇನು ನಿಗದಿ ಮಾಡಿದ 30 ಮತಗಳನ್ನ 30 ಮತಗಳನ್ನು ನೀಡೋದು ಮೂಲಕ ಪಕ್ಷದ ಆದೇಶವನ್ನು ಪುರಸ್ಕರಿಸಿದ್ದಾರೆ. ವಿಶೇಷವಾಗಿ ನಮಗೆ ಅವರಿಗೆ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಮತ್ತು ವರಿಷ್ಠರಿಗೆ ರಾಜ್ಯದ ಎಲ್ಲ ನಾಯಕರುಗಳಿಗೂ ಶಾಸಕರಿಗೆ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ನನಗೆ ಮತ ನೀಡಿದ ನೋಡ್ತಾ ಹೋಗ್ಬೋದು, ಎಲ್ಲರೂ ಕೂಡ ಭಾರಿ ಖುಷಿಯಲ್ಲಿದ್ದಾರೆ. ಕಾಂಗ್ರೆಸ್ನ 5 ಜನ ಅಭ್ಯರ್ಥಿಗಳು ಹಾಗೂ ಬಿಜೆಪಿಯ 2 ಕೂಡ. ಒಂದ್ ರೀತಿ ಬಿಜೆಪಿಯಲ್ಲಿ ಖುಷಿಯ ವಾತಾವರಣ ಒಂದ್ ಕಡೆ, ಆತಂಕದ ವಾತಾವರಣ. ಏನಪ್ಪಾ ಅಂತಂದ್ರೆ ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರಲ್ವಾ ಅಂತ. ಇತ್ತ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಕಾಂಗ್ರೆಸ್ ಸಾಧಿಸಿದೆ. ಯಾರು ಕೂಡ ಊಹೆ ಮಾಡದ ರೀತಿ 5ನೇ ಅಭ್ಯರ್ಥಿಯ ಗೆಲುವಾಗಿದೆ. 32 ಮತಗಳಿಂದ ವಿನಯ್